ಗ್ರೌಂಡ್ನ ಗೇಟ್ ಬಿದ್ದು ಬಾಲಕ ದುರ್ಮರಣವನ್ನ ಹೊಂದಿದ್ದಾನೆ. 2 ದೊಡ್ಡ ಗೇಟ್ನ ಚಿಕ್ಕ ಬಾಗಿಲು ಓಪನ್ ಆಗಿತ್ತು. ಮಲ್ಲೇಶ್ವರಂನ ಗ್ರೌಂಡ್ನಲ್ಲಿ ಇದು ನಡೆದಿರುವಂತದ್ದು. ಅದನ್ನ ತಳ್ಳಿ ಮೈದಾನದ ಒಳಗೆ ಈ ಬಾಲಕ ಪ್ರವೇಶ ಮಾಡಿರ್ತಾನೆ. ತಳ್ಳಿದ ರಭಸಕ್ಕೆ ಇಡೀ ಗೇಟ್ ಬಾಲಕನ ಮೈ ಮೇಲೆ ಬಿದ್ದಿದೆ. ಘಟನೆ ಬಗ್ಗೆ ಅಲ್ಲಿನ ಪ್ರತ್ಯಕ್ಷದರ್ಶಿ ಹೇಳಿಕೆ ಕೊಟ್ಟಿರುವಂತದ್ದು. ಗ್ರೌಂಡ್ನ ಗೇಟ್ ಬಿದ್ದು ಬಾಲಕ ದುರ್ಮರಣವನ್ನ ಹೊಂದಿದ್ದಾನೆ. ಆಟ ಆಡಕ್ಕೆ ಬಂದಿದ್ದಾರೆ. ಅವನು ಈ ಹುಡುಗನ ಫ್ರೆಂಡು. ಬಾಪ ಮರೀಲಿ ಏನು ಮಾಡಿದ್ದಾನೆ, ದೊಡ್ಡ 2 ಗೇಟ್ ಇದೆ, ಚಿಕ್ಕದು ಜನ ಹೋಗೋಕ್ಕೆ ಒಂದು ಚಿಕ್ಕದು ಗೇಟ್ ಮಾಡಿದ್ದಾರೆ. ಆ ಗೇಟು ಅಲ್ಲಿ ಸೈಕಲ್ ಹೋಗಲ್ಲ ಅಂತ ಆ ಗೇಟ್ನ ತಳ್ಳಿದ್ದಾನೆ ಅಂದರೆ ಸ್ವಲ್ಪ ಪುಷ್ ಮಾಡಿದ್ದಾನೆ. ಅದೇನಾಗಿದೆ, ವೆಯ್ಟ್ಗೆ ಮೇಲ್ ಬಿದ್ದೋಗಿದೆ. ಲಾಕ್ ಆಗಿದ್ದು ಅಂದರೆ ಟಾಪ್ ಬೋಲ್ಟ್ ಹಾಕಿ ಕೆಳಗಡೆ ಕಂಪ್ಲೀಟ್ ಲಾಕ್ ಆಗಿತ್ತು. ಆ ಚಿಕ್ಕ ಗೇಟಲ್ಲಿ ಸೈಕಲ್ ಹೋಗಲ್ಲ ಅಂತ ದೊಡ್ಡ ಗೇಟ್ನ ಪುಷ್ ಮಾಡಿದ್ದಾನೆ. ಈ ಸೈಕಲ್ ಈ ಹುಡುಗನ ಹತ್ರ ಕೊಟ್ಟು ಗೇಟ್ ತೆಗೀತೀನಿ ಅಂತ ಒಳಗಡೆ ಹೋಗಕ್ಕೆ ನೂಕಿದ್ದಾನೆ. ಅದು ಮೇಲ್ ಬಿದ್ದೋಗ್ಬಿಟ್ಟಿದೆ. ಇಲ್ಲ, ಇಲ್ಲಿ KC ಜನರಲ್ ಹಾಸ್ಪಿಟಲ್ ಕರ್ಕೊಂಡು ಇಲ್ಲ. ನನ್ನ ಘಟನೆ ನಡೆದಾಗ ಇಮಿಡಿಯೇಟ್ ಹೋದೆ ನಾನು ಅಲ್ಲಿಗೆ. ಆ ಗ್ರೌಂಡ್ ಗೇಟ್ ಮುರಿದು ಬಿದ್ದು ಬಾಲಕ ಸಾವನ್ನಪ್ಪಿದ್ದಾನೆ. ಬೆಂಗಳೂರಿನಲ್ಲಿ ಮಲ್ಲೇಶ್ವರಂ BBMP ಗ್ರೌಂಡ್ನಲ್ಲಿ ಈ ಘಟನೆ ನಡೆದಿದೆ. 10 ವರ್ಷದ ನಿರಂಜನ್ ಮೃತ ಬಾಲಕನಾಗಿದ್ದಾನೆ. ಸಂಜೆ 4 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿರುವಂತದ್ದು. ಗ್ರೌಂಡ್ಗೆ ಆಟ ಆಡೋಕೆ ಅಂತ ಬಾಲಕ ತೆರಳಿರ್ತಾನೆ. ಈ ವೇಳೆ ಗೇಟ್ ಅನ್ನ ಓಪನ್ ಮಾಡ್ತಾ ಇದ್ದಂತೆ ತಲೆ ಮೇಲೆ ಬಿದ್ದು ಗೇಟ್ ಬಾಲಕ ಸಾವನ್ನಪ್ಪಿದ್ದಾನೆ.